ಎರಡು ಪ್ಲೇ ಬಟನ್, ಎರಡು ಗೋಲ್ಡನ್ ಪ್ಲೇ ಬಟನ್, ಒಂದು ಸಿಲ್ವರ್ ಪ್ಲೇ ಬಟನ್, ಡೈಮಂಡಾ? ಇಲ್ಲ ಸಿಲ್ವರ್, ಎರಡು ಸಿಲ್ವರ್ ಅದು. ಸೊ ಫಸ್ಟ್ ಬಂದಿರೋದು ಸಿಲ್ವರು, ಆಮೇಲೆ ಬಂದಿರೋದು ನೆಕ್ಸ್ಟ್ ಗೋಲ್ಡ್ ಪ್ಲೇ ಬಟನ್. ಓಕೆ, ಚಾಂಪಿಯನ್ ಇದು ನಮ್ಮ ಅಣ್ಣ ಇವಾಗ ಟ್ರೈನಿಂಗ್ ಕೊಡ್ತಾರಲ್ವಾ, ಡಿಜಿಟಲ್ ಅಂತಂದ್ಬಿಟ್ಟು ಡಿಜಿಟಲ್ ಅಚೀವರ್ ಹಬ್, ಅದರಿಂದ ನನಗೆ ಅವಾರ್ಡ್ ಸಿಕ್ಕಿರೋದು. ಅಂದರೆ ಫಸ್ಟ್ ಅವ್ರ ಸ್ಟೂಡೆಂಟು, ಅಂದರೆ ನಾನು 3ನೇ ಸ್ಟೂಡೆಂಟ್ಸು. ಸೊ ಇಲ್ಲಿ ಇಷ್ಟು ಟಾಪಲ್ಲಿ ರೀಚ್ ಆಗಿರೋದು. ಇವಾಗ ನೀವು ಹೇಳ್ತಾ ಇರಿ ನಿಮ್ಮ ಯೂಟ್ಯೂಬ್ ಜರ್ನಿ, ಸ್ಟಾರ್ಟಿಂಗ್ ಯಾವ ವಿಡಿಯೋ ಹಾಕಿದ್ದು, ಎಷ್ಟನೇ ವರ್ಷ, ಏನು ಹೆಸರು ಇಟ್ಟಿದ್ರಿ ಸ್ಟಾರ್ಟಿಂಗ್? ಸೊ ನಂದು ಬಂದ್ಬಿಟ್ಟು ಇಲ್ಲಿ ನಾನು ಹೇಳ್ತಿದ್ದೀನಿ ನೋಡಿ, ಫಸ್ಟ್ ಪೇಪರ್ ಪ್ಲೇನ್ಗಳಿಂದಾನೇ ನಾನು ಶುರು ಮಾಡಿರೋದು. ಓಕೆ, ಪೇಪರ್ ಆರ್ಟ್ ಅಂದ್ರೆ ಏನು ಬ್ರದರ್? ನಾವಿವಾಗ ಪೇಪರ್ ಅಲ್ಲಿ ಮಾಡ್ತೀವಲ್ಲ, ಅದ ಪೇಪರ್ ಅಲ್ಲಿ ಮಾಡಿ ಫ್ಲೈ ಮಾಡ್ತೀವಲ್ಲ, ಇವಾಗ ಕ್ಲಾಸ್ ರೂಮಲ್ಲಿ ಒಬ್ರಿಗೊಬ್ರಿಗೆ ರಾಕೆಟ್ ಬಿಡ್ತಾರಲ್ಲ. ಸೊ ಅದೇ ತರ ಅವರು ಯಾವಾಗ ಮಲ್ಕೊಳ್ತಾರೆ ಅನ್ನೋದನ್ನ ವೆಯ್ಟ್ ಮಾಡ್ತಿದ್ದೆ. ಯಾಕಂದ್ರೆ ನನ್ನ ಕೆಲಸ ಮುಗಿಸ್ಕೊಂಡ್ಬಿಟ್ಟು ಅವ್ರು 10-11 ಗಂಟೆ 12 ಗಂಟೆ ಆಗೋದು ಒಂದೊಂದು ಟೈಮು. ಅವ್ರದ್ದನ್ನ ಮೊಬೈಲ್ ತೊಗೊಂಡ್ಬಿಟ್ಟು 1 hour 2 hours ವಿಡಿಯೋ ಮಾಡಿ, ಮತ್ತೆ ಇನ್ಯಾರ್ದು ಲ್ಯಾಪ್ಟಾಪ್ ತೊಗೋಬೇಕು, ಅವ್ರದ್ದನ್ನ ಎಡಿಟ್ ಮಾಡಿ, ಅವ್ರದ್ದು ಯಾರ್ದು ಇಲ್ಲ ಅಂತಂದರೆ ಇಲ್ಲಿಂದ HSR ಇಂದ ಜಯನಗರ್ಗೆ ಸೈಕಲ್ ಮೇಲೆ ಹೋಗ್ಬಿಟ್ಟು ವಿಡಿಯೋ ಕೊಟ್ಬಿಟ್ಟು ಬರಬೇಕು. ಎಷ್ಟು ದೂರ ಆಗುತ್ತೆ? 7-8 ಕಿಲೋಮೀಟರ್ ಆಗುತ್ತೆ. ಸೈಕಲ್ ಓಡಿಸ್ತಾ ಇದ್ರಿ ನೀವು ಅವಾಗ? 16 ಕಿಲೋಮೀಟರ್ ಅನ್ಕೊಳ್ಳಿ ಆಲ್ಮೋಸ್ಟ್. ಸೈಕಲ್ ಓಡಿಸ್ತಾ ಇದ್ದ ಹುಡುಗ ಇವತ್ತು BMW ಕಾರು. ವಾವ್, ಗ್ರೇಟ್, ರ್ಯಾಪಿಡ್ ಚೇಂಜಸ್, ರ್ಯಾಪಿಡ್ ಗ್ರೋ ಅಪ್ ಇನ್ ಯುವರ್ ಲೈಫ್. ಸೊ ಅಲ್ಲಿಂದ ಇವಾಗ ಆರ್ಸಿಗೆ ಬಂದ್ಬಿಟ್ಟು ಈಗ ಆ್ಯಕ್ಚುಲಿ ಹೇಳಬೇಕಂದ್ರೆ ರಿಯಲ್ ಏರ್ಕ್ರಾಫ್ಟು ಮಾಡಬೇಕಾಗಿತ್ತು. ಸೊ ಅದು ಒಂದು ನಾನಾ ರೀತಿ ಇಶ್ಯೂ ಇದೆ, ಅದು ಮಾಡೋಕ್ಕೆ ಹೋದರೆ. ಸೊ ಹಾಗಾಗಿ ಅಲ್ಲೇ ಸ್ಟಾಪ್ ಮಾಡಿದೈತೆ. ಏನು ಹೆಸರು ಇಟ್ರಿ ಸ್ಟಾರ್ಟಿಂಗು ನಿಮ್ಮ ಯೂಟ್ಯೂಬ್ ಚಾನಲ್ಗೆ? ಯಾವ ಹೆಸರು ಇಟ್ರಿ? ನನ್ನ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಇರೋದು ದತ್ತಾ ಬೇನೂರ್ ಕ್ರಿಯೇಷನ್. ಅಂದರೆ ನನ್ನ ಹೆಸರದೇನೆ ಒಂದು ಇಟ್ಟಿದ್ದೆ, ದತ್ತಾ ಬೇನೂರ್ ಕ್ರಿಯೇಷನ್ ಅಂತ ಅಂದ್ಬಿಟ್ಟು. ಅದು ಏನಾಯಿತು ಅಂತಂದರೆ PGಯಲ್ಲಿ ಇದ್ದಾಗ ತುಂಬ ಜನ ಓಡಾಡ್ತಿರ್ತಾರೆ. ಓಡಾಡಬೇಕಂದ್ರೆ ಅದು ವಾಯ್ಸ್ ಕ್ಯಾನ್ಸಲೇಷನ್ ಮಾಡೋದು ತುಂಬಾ ಕಷ್ಟ. ಸೊ ಹಾಗಾಗಿ ಏನಾಗೋಯ್ತು, ಇದನ್ನು ಆಗೋದಿಲ್ಲ ಅಂಥೇಳಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕನ್ನು ಶುರು ಮಾಡಿದೆ. ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಯೂಸ್ ಮಾಡಿದ್ದಕ್ಕೆ ನಾನು ಗ್ಲೋಬಲಲ್ಲಿ ಚಾನಲ್ ಬಂತು. ಇಲ್ಲ ಅಂದಿರ ನಾನು ಕನ್ನಡದಲ್ಲಿ ಮಾಡಿದ್ದೆ ಅಂತಂದರೆ ಬರೀ ಕರ್ನಾಟಕದಲ್ಲಿ ಅಂತ ಓಡ್ತಿತ್ತದು. ಸೊ ನನ್ನದು ಯಾವಾಗ ಅದು ವಾಯ್ಸ್ ಕ್ಯಾನ್ಸಲೇಷನ್ ಮಾಡೋಕ್ಕಾಗಲ್ಲ ಅಂಥೇಳಿ ನಾನು ವಿತೌಟ್ ಫೇಸ್ಲೆಸ್ ವಿತ್ ವಾಯ್ಸ್ಲೆಸ್ ಅಂತ ಚಾಲೂ ಮಾಡ್ದೋ, ಅವಾಗ ಅದು ಗ್ಲೋಬಲ್ಗೆ ಹೋಗಕ್ಕೆ ಸಾಧ್ಯ ಆಯಿತು. ಬಟ್ ಇವಾಗ ಇಷ್ಟೆಲ್ಲ ಫಾಲೋವರ್ಸ್ ಇರೋದು ಕಾರಣನೇ ವಾಯ್ಸ್ಲೆಸ್ ವಿತ್ ಫೇಸ್ಲೆಸ್ಸಿಂದ. ಅಂದರೆ ಫೇಸ್ ಇದ್ರೂ ಓಕೆ, ಬಟ್ ವಾಯ್ಸ್ಲೆಸ್ ಅಂದರೆ ಒಂದು ನಾನು ಇಂಗ್ಲೀಷಲ್ಲಿ ಮಾತಾಡಬೇಕಾಗಿತ್ತು, ನನಗೆ ಇಂಗ್ಲೀಷ್ ಬರ್ತಾ ಇರಲಿಲ್ಲ. ಇನ್ನು ಆಪ್ಷನ್ ಏನೂ ಇಲ್ಲ, ಮ್ಯೂಸಿಕ್ ಹಾಕೋಬೇಕು. ಸೊ ಇಲ್ಲಿವರೆಗೂ ಬರೀ ಮ್ಯೂಸಿಕ್ಕಿಂದನೇ ಬಂದಿರೋದು, ಅಂದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಓ ಗ್ರೇಟ್. ಹಾಗಾದ್ರೆ ಮ್ಯೂಸಿಕ್ ಏನು ಕಾಪಿರೈಟ್ಸ್ ಬರಲ್ವಾ? ಏನೋ ಪರ್ಚೇಸ್ ಮಾಡಿದ್ರೆ ಮ್ಯೂಸಿಕ್ ಎಲ್ಲ? ಆ್ಯಕ್ಚುಲಿ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಎಲ್ಲ ಫ್ರೀ ಆಗಿರುತ್ತೆ. ಸೊ ಅದನ್ನು ಯೂಸ್ ಮಾಡ್ಬೋದು.